ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ ಅವರ ಅಮರ ಗೀತೆಗಳು ಕೊರಟಗೆರೆಯ ಅಂಬೇಡ್ಕರ್ ಭವನದಲ್ಲಿ ಮೊಳಗಿದವು. ಕೊರಟಗೆರೆ ತಾಲೂಕು ಕಲಾವಿದರು ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಗಾಯನ ನಮನ ಕಾರ್ಯಕ್ರಮದಲ್ಲಿ ಕಲಾವಿದರು ಎಸ್ ಜಾನಕಿ ಅವರ ಹಾಡುಗಳನ್ನು ಹಾಡುವ ಮೂಲಕ ಸಂಗೀತ ನಮನ ಸಲ್ಲಿಸಿದರು. ಕೊರಟಗೆರೆ ತಾಲೂಕು ಕಲಾವಿದರು, ಸಂಕಲ್ಪ ಚಾರಿಟಬಲ್ ಟ್ರಸ್ಟ್, ಸ್ನೇಹ ಮೆಲೋಡಿ ಆರ್ಕೆಸ್ಟ್ರಾ ಹಾಗೂ ಕುರಂಗರಾಜು ಕುಟುಂಬದವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ದಕ್ಷಿಣ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಸ್ಮರಣಾರ್ಥ ಗಾಯನ ನಮನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ರತ್ನಮ್ಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸುಮಾರು 48,000ಕ್ಕೂ ಅಧಿಕ ಗೀತೆಗಳನ್ನು ಹಾಡುವ ಮೂಲಕ ಎಸ್ ಜಾನಕಿ ಅವರು ಭಾರತೀಯ ಸಂಗೀತ ಲೋಕದಲ್ಲಿ ಅಜರಾಮರ ಸಾಧನೆ ಮಾಡಿದ್ದಾರೆ. ಅವರ ಸುಮಧುರ ಗಾಯನ ಇಂದಿಗೂ ಸಂಗೀತ ಆಸಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದು, ಅವರ ಸಾಧನೆ ಪ್ರತಿಯೊಬ್ಬ ಕಲಾವಿದರಿಗೂ ಪ್ರೇರಣೆಯಾಗಿದೆ ಎಂದು ಹೇಳಿದರು. ಬರೀ ನಾವು ಸಿಂಗಿಂಗ್ ಮಾಡೋದು, ಹಾಡು ಹೇಳೋದು ಅಂದ್ರೆ ಇವ್ರ ತರನೇ ಹಾಡ್ಬೇಕು, ಹಿಂಗೆ ಆಡ್ಬೇಕು. ಅವಾಗೆಲ್ಲ ₹100 ನಮ್ಗೆ, ₹100, ₹50 ನಮ್ಗೆ ಹಾಡು ಹೇಳಕ್ ಕೊಡ್ತಿದ್ವಿ. ಒಂದೊಂದು ಸಾಂಗ್ ಹಾಡ್ಬೇಕಂದ್ರೆ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು ನಾವು. ಏನ್ ಹಂಗ ಆಡ್ಲಿಲ್ಲ ಹಿಂಗ ಆಡ್ಲಿಲ್ಲ ಅನ್ನೋದು ನಮ್ ಸರ್. ಯಾಕೆಂದ್ರೆ ಇಷ್ಟು ಮಾತಾಡ್ತೀವಿ, ಒಂದು ಹಾಡು ಆಗ್ಲಿಲ್ಲ ಅಂದ್ರೆ ಒಂದು ಮನಸ್ಸಿಗೆ ಒಂದು ಚೂರಾದ್ರೂ ನಾವು ರಂಜಿಸ್ತೀವಿ ಅನ್ನೋ ಒಂದು ನಂಬಿಕೆಯಿಂದ ಆ ತಾಯಿ ಇವತ್ತು ದೈವಾಧೀನರಾಗಿರೋದಕ್ಕೆ ನಾವು ಅವರಿಂದ ಅನ್ನ ತಿಂತಾ ಇದ್ದೀವಿ. ನಾವು ಕಲಾವಿದರು ಇಂದ ಬೆಳಬೇಕು, ಉಳಿಬೇಕು, ಮುಂದೆಲ್ಲ ನಮ್ಮಂತ ಸಣ್ಣ ಪುಟ್ಟ ಕಲಾವಿದರನ್ನ ಮತ್ತೆ ಬೆಳೆಸಬೇಕು. ಯಾಕೆಂದ್ರೆ ಬೂದಿ ಮುಚ್ಚಿದ ಕೆಂಡಂತ ನಾವು ನಮಗಿನ್ನ ಮಾಡೋದಿದ್ದಾರೆ, ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳ್ತಾರೆ. ನಾವು ಯಾವ ಹಾಡೋದು, ಎಷ್ಟೋ ಜನ ಇನ್ನ ಬೂದಿ ಮುಚ್ಚಿದ ಕೆಂಡಂತರ ಇದ್ದಾರೆ. ಅವರಿಗೆಲ್ಲ ನಿಮ್ಮಂತ ಕಲಾವಿದರು ಅವಕಾಶ ಕೊಡ್ತಿ, ಅವ್ರನ್ನೆಲ್ಲ ಒಂದು ಬದುಕಿಸಿ ಅವ್ರ ಜೀವನ ಕಟ್ಕೊಡ್ತಿ. ಅವ್ರ ಜೀವನಕ್ಕೆ, ನಮ್ಮ ಜೀವನಕ್ಕೆ ನಮ್ಮ ತಾಯಿ ಇವತ್ತು ನಮ್ಗೆ ಒಂದು ನೆಲೆಯಾಗಿ ನಿಂತಿದ್ದಾರೆ. ನಾನು ಇನ್ನೇನು ಹೇಳಲ್ಲ, ಎಷ್ಟೋ ಭಾಷೆಗಳಲ್ಲಿ ಹಾಡಿದ್ದಾರೆ, ಜನಪದ ಹಾಡಿದ್ದಾರೆ, ಭಾವಗೀತೆ ಹಾಡಿದ್ದಾರೆ, ಭಕ್ತಿಗೀತೆ ಹಾಡಿದ್ದಾರೆ, ಫಿಲಂ ಸಾಂಗ್ ಹಾಡಿದ್ದಾರೆ, ಹಿಂದಿ ಹಾಡಿದ್ದಾರೆ, ತೆಲುಗು, ಪ್ರತಿ ಒಂದನ್ನು ಹಾಡಿದ್ದಾರೆ. ಏಕಂಠದಲ್ಲಿ 2 ನಿಮಿಷ ಕಳೀತಾರಲ್ಲ ಹೊರಗಡೆ, ಅಲ್ಲಾದ್ರೂ ಕೆಲವು ಹಾಡುಗಳು ಹಾಡಂಗೆ ಆಗ್ತದೆ. ಯಾವ ಹಾಡಾದ್ರೂ ಜಾನಪದ ಕಳೀತ ಬಂದ ಹಾಡು. ಕೃಷಿಕರಿರ್ಬೋದು, ಕಾರ್ಮಿಕರಿರ್ಬೋದು, ನೌಕರರಿರ್ಬೋದು, ಅವಿದ್ಯಾವಂತರಿರ್ಬೋದು, ಶರಣರಿರ್ಬೋದು, ದಾಸರಿರ್ಬೋದು, ಯಾರೇ ಇರ್ಬೋದು, ಒಂದಲ್ಲ ಒಂದು ಹಾಡು ನಾವು ಹಾಡೇ ಹಾಡ್ತೀವ, ಅದು ಅವರು ಕೊಟ್ಟ ಹಾಗಾದ್ರೆ ಅವ್ರು ಹೆಂಗೆ ಸಾಯ್ತಾರೆ. ನಿತ್ಯವೂ ನಿರಂತರವೂ ಸದಾ ಕಾಲವು ಯಾರು ಆಸಕ್ತರಾಗದಂತ ಮಹಾ ಹಣತೆ ಬೆಳಕಿನ ಮೂಲ ಎಸ್ ಜಾನಕಮ್ಮನವರು ಅಂತ ನನ್ನ ಭಾವನೆ. ಒಂದು ಪುಣ್ಯದ ಕೆಲಸ ಅಂದ್ರೆ 91-92ರಲ್ಲಿ ನೆಲಮಂಗಲದ ವಿಶ್ವಶಾಂತಿ ಆಶ್ರಮದ ಉದ್ಘಾಟನೆಗೆ ಬಂದಿದ್ರು. ಎಷ್ಟು ಸರಳವಾಗಿ ಬಂದಿದ್ರು ಅಂದ್ರೆ ಒಂದು ಹಾರಲ್ಲಿ ಒಂದು ತಬಲ ಬಿಟ್ಟಿದ್ದು, ಏನೂ ತಂದಿರಲಿಲ್ಲ. ಸ್ವಾಮೀಜಿಯವರು ಮುಂದೆ ಕೂರಿಸಿದ್ದು ಸತತವಾಗಿ 3 ಗಂಟೆಗಳ ಕಾಲ ಬರೀ ಕೃಷ್ಣನ ಮೇಲೆ ಹಾಡಿದಂತ ಗೀತೆ. ಅದೊಂದೇ ನಮ್ಮ ಜೀವನದಲ್ಲಿ ಸಾಕುವಾದಂಥ ಕ್ಷಣಗಳಂದ್ರೆ ಜಾನ್ಸನ್ ಅವರ ಗೀತೆ. ಇದು ನೀವು ನಮಗೆ ಕೊಟ್ಟಂತ ಆದಾಯ. ಯಾಕೆಂದ್ರೆ ಕೊರಟಗೆರೆಯಲ್ಲಿ ನಮ್ಮ ವಾಜಪೇಯಿ ಬಂದಿದ್ದಲ್ಲಿ ಕೊರಟಗೆರೆಗೆ ಅವಾಗ ಒಂದು ಮಾತು ಹೇಳಿದ್ರು, ಎಲ್ಲಿ ಯಾವುದೇ ಮಕ್ಕಳು ಹುಟ್ಟಿದ್ರು ಅಮ್ಮ ಅಮ್ಮ ಅಂತ ಹುಡ್ತಾರಂತೆ, ಇಲ್ಲಿ ಹುಟ್ಟುವಾಗ ರಾಜ್ಯ ಅಂತ ಹುಡ್ತಾರಂತೆ. ತುಂಬಾ ಸಂತೋಷ ಆಗ್ತಿದೆ. ಜಾನಕಿ ಬಗ್ಗೆ ಹೇಳ್ಬೇಕಂದ್ರೆ ಮಾತುಗಳೇ ಬರೋದಿಲ್ಲ. ಅವ್ರು ಆಡೋ ಭಾಷೆಗಳು ಎಷ್ಟು 40,000 ಭಾಷೆಗಳು, 48,000 ಹಾಡುಗಳು ಆಡಿರೋರು. ಅವರು 20 ಭಾಷೆಯಲ್ಲಿ 48,000 ಹಾಡೋದು ಸುಮ್ಮನೆ ಇಲ್ಲ. ಇವತ್ತು 1 ನಾವು ಕಲಿಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ತಾಯಿ ಆಶೀರ್ವಾದ ಎಲ್ಲರೂ ಸಿಗಲಿ ಅಂತ ನಾವು ಬಯಸ್ತೀವಿ. ಇನ್ನು ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ
ಕುರಂಗರಾಜು ಕುಟುಂಬದವರ ವತಿಯಿಂದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ವಿತರಿಸಲಾಯಿತು. ಉಳಿದ ಸ್ಪರ್ಧಿಗಳಿಗೆ ಸಮಾಧಾನಕರ ಬಹುಮಾನ ನೀಡಿ ಗೌರವಿಸಲಾಯಿತು.